ಬೆಂಗಳೂರಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಲಾಗಿತ್ತು. ಹೊಸ ವರ್ಷ ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ಡಿಸೆಂಬರ್ 31ನೇ ತಾರೀಕು ಎಲ್ಲರೂ ಕೂಡ ಒಂದು ಕಡೆ ಸಜ್ಜಾಗಿದ್ದರು, ಖುಷಿಯಿಂದ ಇದ್ದರು. ಇಂಥ ಸಂದರ್ಭದಲ್ಲಿಯೇ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೇ ಸುಮಾರು ಸಂಚುಗಳು ನಡೆದಿದ್ವು. ಆದರೆ ನಾವು ಈ ಸಂದರ್ಭದ ಎಲ್ಲ ವಿಧ್ವಂಸಕ ಕೃತ್ಯಗಳ ಸಂಚುಗಳನ್ನು ವಿಫಲಗೊಳಿಸಿ ದೇಶಕ್ಕೆ ಗೌರವ ತರುವಂತಹ ಕೆಲಸವನ್ನು ಮಾಡಿದ್ದೇವೆ. 31ರ ರಾತ್ರಿ ಅನೇಕ ರೀತಿಯ ಸಂಚುಗಳು ನಡೆದಿದ್ವು. ಪೊಲೀಸರು ಎಲ್ಲಿಯೂ ಶಾಂತಿಗೆ ಭಂಗ ಬರದಂತೆ ತಂದು ಸರ್ಕಾರ ತಲೆ ಕಟ್ಟಿಬಿಡೋದು. ಏನೋ ಗಲಾಟೆ ಆಯಿತು, ಗಲಭೆ ಆಯಿತು, ಎಲ್ಲೋ ಏನೋ ಸ್ಫೋಟ ಮಾಡಿದ್ರು, ಅದು ತಂದರೆ ಸರ್ಕಾರ ತಲೆ ಮೇಲೆ ಹಾಕಿಬಿಡ್ತಾ ಇದ್ರು. ಪರಮೇಶ್ವರ್ ಅವರು ತುಂಬ ಒಳ್ಳೆಯ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. 31ರ ರಾತ್ರಿ ಹದ್ದಿನ ಕಣ್ಣಿಟ್ಟು ಅಹಿತಕರ ಘಟನೆಗಳೆಲ್ಲೂ ನಡೆಯದಂತೆ ಜಾಗ್ರತೆ ವಹಿಸಿದ್ರವರು. ಶಾಂತಿಗೆ ಭಂಗ ಬರದ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ನಾನು ಕೂಡ ಮಧ್ಯರಾತ್ರಿವರೆಗೂ ಗಮನಿಸಿದ್ದೇನೆ. ಪರಮೇಶ್ವರ್ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಾವು ಎಲ್ಲ ರೂಪವನ್ನು, ಅದಕ್ಕೆ ಹೊಸ ರೂಪವನ್ನು, ಭಾರತಕ್ಕೆ ಗೌರವವನ್ನು ಕೊಡೋ ರೀತಿಯಲ್ಲಿ ನಾವು ನಡೆಸಿಕೊಟ್ಟಿದ್ದೇವೆ. ಸೊ ಆ ದೃಷ್ಟಿಯಿಂದ ಇವತ್ತು ಜನ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. 25 ರಾತ್ರಿ 31ಕ್ಕೆ ಬೆಂಗಳೂರು ನಗರದಲ್ಲಿ ಅನೇಕ ಸಂಚುಗಳು ನಡೆದಿದ್ರು ಕೂಡ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನ ಎಲ್ಲ ನಮ್ಮ ಅಫಿಷಿಯಲ್ಸು ಬಹಳ ಜಾಗೃತಿ ಮೂಡಿ ಬಹಳ ಶಾಂತಿಯಿಂದ 26ಕ್ಕೆ ಬೀಳ್ಕೊಡುಗೆಯನ್ನು 25 ಬೀಳ್ಕೊಡುಗೆ ಕೊಟ್ಟು 26ಕ್ಕೆ ಸ್ವಾಗತ ಮಾಡಿದ್ದಾರೆ. ಸೊ ನಾನು ಕೂಡ ಆ ಮಧ್ಯರಾತ್ರಿಯಲ್ಲಿ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ವಾಚ್ ಮಾಡ್ತಾ ಇದ್ದೆ. ಬೆಂಗಳೂರು ನಗರದ ಒಬ್ಬ ಶಾಸಕನಾಗಿ, ಇದನ್ನ ಮಂತ್ರಿಯಾಗಿ. ಸೊ ಎಲ್ಲ ಆಫೀಸರ್ಸು ಬಂದಿದ್ರು, ಅವ್ರಿಗೆಲ್ಲ ಶುಭ ಹಾರೈಸ್ತೇನೆ. ಎಂಟೈರ್ ಟೀಮ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಪರಮೇಶ್ವರ್ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವ ತರದ ಘಟನೆ ನಡೆದಂಗೆ ನೋಡ್ಕೊಂಡಿದ್ದಾರೆ.